ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಹೇಗೆ ಚಂದ್ರಗ್ರಹಣ ಆಚರಣೆ ಮಾಡುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಸ್ವತಃ ದೇವಾಲಯಕ್ಕೆ ಬಂದಂತಹ ಭಕ್ತರಿದ್ದಾರೆ. ನೇರವಾಗಿ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಚಂದ್ರಗ್ರಹಣ ಇರುವಂತದ್ದು ಮನೆಯಲ್ಲಿ ನೀವು ಹೇಗೆ ಚಂದ್ರಗ್ರಹಣ ಆಚರಣೆ ಮಾಡ್ತೀರಾ? ಆ ಸಂದರ್ಭದಲ್ಲಿ ಹೇಗೆ ಪೂಜೆಗಳನ್ನ ಮಾಡುವಂತದ್ದು, ಅದು ಹೇಗೆ ಆಚರಿಸ್ತೀರಾ ಅಂತ? ಆಚರಿಸ್ಬೇಕಂತಂದ್ರೆ ನಾಳೆ ಗ್ರಹಣ ಶುರು ಆಗೋದು 10:26ಕ್ಕೆ 9:50 ಸ್ಟಾರ್ಟ್ ಶುರು ಆಗುತ್ತೆ. ಮಧ್ಯಕಾಲ 10:27 ಮೋಕ್ಷಕಾಲ 1:27 ಮುಗಿಯುತ್ತೆ. ಹಾಗಾಗಿ ಪೂಜೆನ ಸರಿಯಾದ ಕ್ರಮಬದ್ಧಾಗಿ ಮಾಡಬೇಕು. ಗ್ರಹಣದ ಬಗ್ಗೆ ನಾವು ಮನೆಯನ್ನ ಶುದ್ಧವಾಗಿ ಮನೆಯನ್ನು ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡಿ ಎಲ್ಲ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಅರ್ಚಕರು ಯಾವ ರೀತಿ ಹೇಳಿರ್ತಾರೆ, ನಿಮ್ಮ ದೋಷದ ಬಗ್ಗೆ ಯಾವ ರೀತಿ ಹೇಳಿರ್ತಾರೆ ಆ ಬಗ್ಗೆ ನಾವು ಆ ಪೂಜೆ ಪ್ರಕಾರ ನಾವು ಬರ್ತೀವಿ, ಸಿದ್ಧತೆ ಮಾಡ್ಕೊಂಡು ಬರ್ತೀವಿ. ಈ ಗ್ರಹಣದ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ನೀವು ಏನೇನು ಮಾಡ್ತೀರಾ? ಮನೆಯಲ್ಲಿ ಹೇಗೆ ಅದನ್ನ ಆಚರಣೆ ಮಾಡ್ತೀರಾ? ಮನೆಯಲ್ಲಿ ನಾವು ರಾತ್ರಿ ಎಲ್ಲ ಜಾಗರಣೆ ಮಾಡ್ಬೇಕು. ಅವರು ಮಂತ್ರ ಹೇಳಿರ್ತಾರೆ, ಅದನ್ನು ನಾವು ಮಂತ್ರ ಪಠಿಸ್ಬೇಕು ರಾತ್ರಿ ಫುಲ್ಲು. ಯಾಕಂದ್ರೆ ದೋಷ ತುಂಬಾ, ಇದು ಗ್ರಹಣದ ಬಗ್ಗೆ ಅಂದ್ರೆ ಹೇಳೋದಾದ್ರೆ ತುಂಬಾನೇ ಇದು ಕಾರಣಿಕವಾಗಿರುವಂತ ಇದು ಗ್ರಹಣ ಇದು. ಹಾಗಾಗಿ ನಾವು ಶ್ರದ್ಧೆಯಿಂದ ಮಾಡ್ಬೇಕು ಇದನ್ನ ಗ್ರಹಣ. ಇತ್ತೀಚಿನ ದಿನಗಳಲ್ಲಿ ಮುಂಚೆ ಅಂದ್ರೆ ಈ ಹಿಂದೆ ಅಥವಾ ಕಳೆದ ಸುಮಾರು ವರ್ಷಗಳ ಹಿಂದೆ ಗ್ರಹಣ ಬರುವಂತ ಸಂದರ್ಭದಲ್ಲಿ ಆಚರಣೆ ಮಾಡ್ಲಿಕ್ಕೂ ಈಗ ಮಾಡುವಂತ ಆಚರಣೆಗೂ ತುಂಬಾ ವ್ಯತ್ಯಾಸ ಇದೆ. ಹೇಗೆ ಅದನ್ನ ಯಾವ ರೀತಿಯಾಗಿ ನೀವು ಹೇಳ್ತೀರಾ? ಅಂದ್ರೆ ಅಷ್ಟೊಂದು ನಮ್ಗೆ ಈ ಗ್ರಹಣದಲ್ಲಿ ತುಂಬಾ ದೋಷ ಇರೋ ಕಾರಣ ನಾವು ಮಾಡ್ಲೇಬೇಕು. ಅದನ್ನ ನಕ್ಷತ್ರ ಪ್ರಕಾರ ನಾವು ಮಾಡ್ಲೇಬೇಕು. ಸರ್, ಈಗ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಹೇಗೆ ನೀವು ಚಂದ್ರಗ್ರಹಣ ಸಂದರ್ಭದಲ್ಲಿ ಪೂಜೆಗಳನ್ನ ಅಥವಾ ಆಚರಣೆ ಮಾಡ್ತೀರ ಅನ್ನುವಂಥದ್ದು? 7ನೇ ತಾರೀಕು ಚಂದ್ರಗ್ರಹಣವು 9:50ಕ್ಕೆ ಪ್ರಾರಂಭವಾಗಿ ಮಧ್ಯಕಾಲವಾಗಿ 10:44ಕ್ಕೆ 11:44ಕ್ಕೆ ಮಧ್ಯಕಾಲ ಆಗ್ತದೆ. ಪೂರ್ಣಾವಧಿ 1:28 ಚಂದ್ರಗ್ರಹಣ ಮುಗಿದು ಹೋಗ್ತದೆ. ಆದ ನಂತರ ನಾವು ಮನೆಗಳನ್ನು ಸ್ವಚ್ಛ ಮಾಡಿಕೊಂಡು ಪೂಜಾ ವಿಧಾನಗಳನ್ನು ಮಾಡಿ ಯಾವ ಥರ ಮಾಡಬೇಕು, ಅದಕ್ಕೆ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನು ದೇವರಿಗೆ ನಾಮಾರ್ಪಿತನವನ್ನು ಮಾಡಿಕೊಂಡು ಅರ್ಚನೆಗಳನ್ನೆಲ್ಲ ಮಾಡಿಕೊಂಡು ದೇವರ ಪ್ರಾರ್ಥನೆಯನ್ನು ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಎಲ್ಲ ವಿಷಯವನ್ನು ದೇವರಿಗೆ ಅರ್ಪಿಸಿ ಓಂ ವಕ್ರತುಂಡ ಮಹಾಕಾಯ ಸರ್ವಕೋಟಿ ಸ್ವರೂಪ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರಿ ಸರ್ವದ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಪೂಜೆ ಪುರಸ್ಕಾರ ಮಾಡಿ ತೀರ್ಥ ಪ್ರಸಾದ ಕೊಡ್ತಾ ಇದ್ದೀವಿ ಬಂದವರು. ಇದಿಷ್ಟು ಮನೆಯಲ್ಲಿ ಭಕ್ತಾದಿಗಳು ಅಂದ್ರೆ ಚಂದ್ರಗ್ರಹಣ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನಾವು ಪೂಜೆಗಳನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.